Rupa
ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಒಳ್ಳೆಯ ವಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ವಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಒಳ್ಳೆಯ ವಿನೇಸರಾಗಿ ನನ್ನ
ಕರ್ತವ್ಯ ನಮ್ಮನ್ನ ಆತನ ಸನ್ನಿಧಾನದಲ್ಲಿ ಕೂರಿಸುವವನಾಗಿ ಆತನ ಈ ಮುಂಜಾನೆಯಲ್ಲಿ ಆರಾಧನೆ ಮಾಡುವಂತೆ ಮಾಡಲಿಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇವೆ. ಯಾಕಂದ್ರೆ ಪ್ರತಿದಿನ ನಮ್ಮ ಜೀವಿತದಲ್ಲಿ ಆತನು ಕೊಡುವಂತ ಒಂದು ದಾನವಾಗಿ ಕೊಡುಗೆ ಆಗಿದೆ. ಹಲ್ಲೆಲೂಯಾ. ನಾವು ಜೀವಿಸ್ತಾ ಇದ್ದೇವೆ, ಈ ಲೋಕದಲ್ಲಿ ಇದ್ದೇವೆ ಅಂದ್ರೆ ಅದು ಆತನ ಶುದ್ಧ ಕೃಪೆ. ಯಾತಕ್ಕಾಗಿ ನಾವು ನೋಡ್ಬೇಕಾದ್ರೆ ಅದು ನಮ್ಮ ಒಂದು ಅದಕ್ಕಾಗಿ ನಾವು ಆತನಿಗಾಗಿ ಜೀವಿಸಬೇಕೆಂಬ ಮತ್ತೊಂದು ದಿನವನ್ನು ದೇವರಲ್ಲಿ ಕೊಟ್ಟಾತನಾಗಿ ಆತನ ಮಹಿಮೆಗೋಸ್ಕರವಾಗಿ ಈ ಒಂದು ಸಮಯದಲ್ಲಿ ನಾವು ನಮ್ಮ ಕೈಗಳನ್ನ ದಶಮಭಾಗಗಳ ಕಡೆ ತೆಗೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಗೂ ಮೂಲ ಕಾರಣಕರ್ತಾದ ಪರಲೋಕ ತಂದೆ ಅಪಾಪಿತನೇ ಒಂದು ಬೆಳಗಿನ ಜಾವಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ದೇವ. ರಾಜ, ನೀವು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ನಿನ್ನನ್ನೇ ನಮಗಾಗಿ ಕೊಟ್ಟಿದ್ದಿ. ಅದು ಮಾತ್ರವಲ್ಲ ಯೇಸಪ್ಪ, ನಮ್ಮ ಒಳಗೆ ಜೀವಿಸುವಂತ ಪರಿಶುದ್ಧಾತ್ಮನಾಗಿದ್ದು ಪ್ರತಿದಿನ ನಡೆಸುವಂತ ದೇವನಾಗಿದೆ. ಅದಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾದ ಸಮಯದಲ್ಲಿ ನಮ್ಮ ಕರಗಳಿರುವಂತಹ ಈ ಕಾರ್ಯಗಳ ದಶಭಾಗ ನೀವು ಒಪ್ಪಿಸಿಕೊಡುತ್ತೇನಪ್ಪ. ಯೇಸಪ್ಪ, ಇದನ್ನು ಆಶೀರ್ವದಿಸು ದೇವ. ಇದು ನಾವು ಕೊಟ್ಟದ್ದಲ್ಲ ಯೇಸಪ್ಪ, ನೀವು ನಮಗೆ ಕೊಟ್ಟಿರುವಂತಹ ಒಂದು ಹೌದು ರಾಜ್ಯ ಆಶೀರ್ವಾದ ನಾವು ನಿಮಗೆ ಕೊಡುತ್ತಾ ಇದ್ದೇವೆ. ನಿನ್ನ ಒಂದು ರಾಜ್ಯಕ್ಕಾಗಿ, ಸೇವೆಗಾಗಿ ಅಪ್ಪ, ಈ ಲೋಕದಲ್ಲಿ ನಿನ್ನ ಒಂದು ಸುವಾರ್ತೆ ಸಾರಲ್ಪಡುವುದಕ್ಕಾಗಿ ಇದು ಕೈಸಲ್ಪಡಬೇಕೆಂದೇ ನಮ್ಮನ್ನು ಆಜ್ಞಾಪಿಸಿದ್ದೆಲ್ಲ ಯೇಸಪ್ಪ. ಕೊಡಬೇಕೆಂದು ಕರ್ತನೆ ನಿನ್ನ ವಾಕ್ಯ ಹೇಳುವಂತೆ ಕೊಡಿರಿ, ನಿಮಗೆ ಕೊಡಲ್ಪಡುತ್ತದೆ ಎಂದು ಯೇಸಪ್ಪ. ನಾವು ಕೊಟ್ಟಿರುವಂತಹ ಈ ಒಂದು ಕಾಣಿಕೆ ದಶಭಾಗಗಳು ನಿನ್ನ ಒಂದು ಕರ್ತನೆ ಹೌದು ರಾಜ ದೃಷ್ಟಿಯಲ್ಲಿ ಅದು ಹೌದು ಅಮೂಲ್ಯವಾಗಿದೆ ನಾವು ನೋಡುತ್ತೇವಪ್ಪ. ಇದನ್ನು ನೀನೇ ಆಶೀರ್ವಾದ
ಆಶೀರ್ವದಿಸಿ ನಾವು ಮಹಿಮೆಗೋಸ್ಕರವಾಗಿ ನಡೆಸಿಕೊಡಬೇಕೆಂದು ಅರ್ಪಿಸಿಕೊಡುತ್ತೇನೆ ಅಪ್ಪ. ಕೊಟ್ಟಿರುವಂತ ನಾವು ಪ್ರತಿಯೊಬ್ಬರು ದೇವ, ಹೌದು ರಾಜ, ನೀವು ನಮ್ಮನ್ನು ಆಶೀರ್ವದಿಸಬೇಕೆಂದು ಬೇಡುತ್ತಾ ಇದ್ದೇವೆ. ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವಂತ ದೇವನಾಗಿದ್ದು, ಪರ ಅಗತ್ಯಗಳ ಕರ್ತನೆ, ಹೌದು ರಾಜ, ನೀಗಿಸುವ ದೇವನಾಗಿದ್ದು, ಪರ ನೋಡುತ್ತೇವಲ್ಲ ಕರ್ತ, ನೀವು ನಮ್ಮ ದೇವನು, ಒಡೆಯನು, ಯಜಮಾನಾಗಿದೆ ನಮ್ಮ ಕುಟುಂಬಕ್ಕೆ ಕರ್ತನೆ. ನೀವೇ ನಮ್ಮನ್ನು ಮುಂದೆ ನಡೆಸಬೇಕು ಕರ್ತ. ಅನೇಕರಿಗೆ ಸಹಾಯ ಮಾಡಬೇಕು ಕರ್ತನೆ. ಅನೇಕ ಸೇವೆಗಳಿಗೆ ಕೊಡಬೇಕು, ಆ ಮನಸ್ಸನ್ನು ಕೊಡು ಕರ್ತನೆ. ಇನ್ನೂ ಹೆಚ್ಚಾಗಿ ನಮ್ಮ ದಿವ್ಯ ಜ್ಯೋತಿ ಸಭೆಗೆ ಸ್ವಲ್ಪ ಅನೇಕ ಕರ್ತನೆ ಸೇವೆಗಳಿಗೆ ಕೊಡುವಂತ ಮಕ್ಕಳಾಗಿ ಎಬ್ಬಿಸು ಕರ್ತನೆ. ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ಗುಡ್ ಮಾರ್ನಿಂಗ್. ಇವತ್ತು ಸಮಯದಲ್ಲಿ ನಾವು ಇಂದು ಜುಲೈ ತಿಂಗಳ ಮೊದಲ ದಿನ ಬಂದಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಕಳೆದ ತಿಂಗಳ ನಂಬಿಗಸ್ತನಾಗಿದ್ದನೇ ಇಲ್ವಾ? He was faithful, he is faithful, he will be faithful ಅಲ್ವಾ? ಆತ ನಮ್ಮ ಜೀವಿತಕ್ಕೆ ನಂಬಿಗಸ್ತನಾಗೇ ಇದ್ದಾನೆ. ನಮ್ಮನ್ನು ಆತ ನಂಬಿಗಸ್ತನಾಗಿ ನಡೆಸಿಕೊಂಡು ಬಂದಿದ್ದಾನೆ. ಈ ಒಂದು ಜುಲೈ ತಿಂಗಳ ಮೊದಲನೆಯ ದಿನದಲ್ಲಿ ನಾವು ಕೂಡಿ ಬಂದಿದ್ದೇವೆ. ಈ ತಿಂಗಳಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತ ವಾಗ್ದಾನ ಏನಾಗಿದೆ ಎಂಬುದಕ್ಕಾಗಿ ನಮ್ಮ ಸತ್ಯವೇದಗಳನ್ನ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 4ನೇ ವಚನವನ್ನು ನೋಡಿಕೊಳ್ಳೋಣ. ಜಾನ್ ಚಾಪ್ಟರ್ 14 verse 1 to 4. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಇಲ್ಲಿ ನಾವು ನೋಡುತ್ತೇವೆ, ಈ ಒಂದು ವಾಕ್ಯಗಳನ್ನ ಯೇಸು ಕ್ರಿಸ್ತನು ಮಾತಾಡಿದ ಕಾರಣವೇನು ಅಂತ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಅದು 13ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕು. 13ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ನೋಡಿ ಹೇಳ್ತಾ ಇದ್ದಾನೆ, ನಾನು ಈ ಲೋಕವನ್ನ ಬಿಟ್ಟು ಹೋಗುತ್ತೇನೆ, ನಾನು ಶಿಲುಬೆಯ ಮೇಲೆ ಮರಣ ಹೊಂದುವವನಾಗಿದ್ದೇನೆ. ಅದು ಮಾತ್ರವಲ್ಲ, ಪೇತ್ರನನ್ನ ಅಲ್ಲಗಳೆಯುತ್ತಾನೆ, ಯೂದ ಇಸ್ಕರಿಯೋತನನ್ನ ಹಿಡ್ಕೊಟ್ಬಿಡ್ತಾನೆ. ಈ ಎಲ್ಲಾ ಕಾರ್ಯಗಳನ್ನ ಆತನು ಹೇಳ್ಬೇಕಾದ್ರೆ ಶಿಷ್ಯರಿಗೆ ಇವಾಗ ಏನಾಗಿದೆ, ನೋವಾಗಿದೆ, ಕಳವಳಗೊಂಡಿದ್ದಾರೆ, ಅವ್ರಿಗೆ ಬೇಜಾರಾಗ್ತಾ ಇದೆ. ನಮ್ಮ ಒಂದು ರಬ್ಬಿ, ನನ್ನ ಮಾಸ್ಟರ್ ನಮ್ಮನ್ನ ಬಿಟ್ಟು ಹೋಗ್ತಾರಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲಾ ಮಾತುಗಳು ಕೇಳಿದಂತಹ ಶಿಷ್ಯರು ಬೇಜಾರಾಗಿರ್ಬೇಕಾದ್ರೆ ಹೇಳುವಂತಹ ಮಾತು ಮೊದಲನೇದಾಗಿ ವಚನ 1ರಲ್ಲಿ ಆತ ಹೇಳ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಮನುಷ್ಯ ಮಾತ್ರದವರು ನಾವು ಪ್ರಿಯರೇ ಬೇಗ ಕಳವಳಗೊಳ್ತೇವೆ, ಬೇಗ ನಾವು ಬೇಜಾರು ಮಾಡ್ಕೊಳ್ತೇವೆ, ಬೇಗ ನಾವು ದುಃಖಕ್ಕೊಳಗಾಗ್ತೇವೆ, ಬೇಗ ನೋವನ್ನು ನಾವು ಅನುಭವಿಸ್ತೇವೆ. ಅದಕ್ಕೆ ದೇವರಲ್ಲಿ ಹೇಳ್ತಾ ಇದ್ದಾನೆ ಆ ಶಿಷ್ಯರಿಗೆ, ಕಳವಳಗೊಳ್ಳದಿರಲಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಇಟ್ಸ್ ಎಮೋಷನ್ ಅಲ್ವಾ? ಅದು ಒಂದು ಭಾವನೆಯಾಗಿದೆ. ಅವರಿಗೆ ದುಃಖ ಆಗ್ತಾ ಇದೆ, ನನ್ನ ಯಜಮಾನ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರಲ್ಲಪ್ಪ ಅಂತ. ಆದ್ರೆ ಆತನ ಹೇಳ್ತಾನೆ, ಅವಾಗ 100% ಅರ್ಥ ಆಗ್ಲಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದೇನೋ, ನಾನು ಹೋಗ್ತೀನಿ ಅಂತ ನೀ ಬರ್ತೀನಿ ಅಲ್ವಾ, ಅದು ಅವ್ರಿಗೆ ಅರ್ಥ ಆಗಿಲ್ಲ. ಆದ್ರೆ ಅದು ಹೋಗ್ತೀನಿ ಅಂದ್ರಲ್ಲ, ಅದು ಅವ್ರಿಗೆ ಬಹಳ ದುಃಖವನ್ನ ಕೊಟ್ಟದನ್ನು ನೋಡುತ್ತೇವೆ. ಈ ಒಂದು ವಚನಗಳಲ್ಲಿ ಯೇಸು ಕ್ರಿಸ್ತನು 7 ಕಾರ್ಯಗಳನ್ನು ನಮ್ಗೆ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ, ನಾವು ಯಾವಾಗೆಲ್ಲ ಡಿಸ್ಕರೇಜ್ ಆಗುತ್ತೇವೋ, ಯಾವಾಗೆಲ್ಲ ನೊಂದ್ಕೊಳ್ತೇವೋ, ಯಾವಾಗೆಲ್ಲ ನಾವು
ಕಷ್ಟದಲ್ಲಿ ಕಳವಳಗೊಂಡಿರ್ತೇವೋ ಆಗ ದೇವರು ಹೇಳುವಂತಹ ಮಾತು ಮೊಟ್ಟ ಮೊದಲನೇದಾಗಿ ಟ್ರಸ್ಟ್ ಗಾಡ್ ಫುಲ್ಲಿ, ಅಂದ್ರೆ ದೇವರನ್ನ ಸಂಪೂರ್ಣವಾಗಿ ನಂಬಿರಿ. ಎರಡನೇದಾಗಿ ರಿಕಾಲ್ ವಾಟ್ ಹಿ ಹ್ಯಾಸ್ ಸೆಡ್, ಆತ ನಮಗೆ ಹೇಳುವುದನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಏನ್ ಮಾಡ್ಕೋಬೇಕಂತೆ? ಸಾಮಾನ್ಯವಾಗಿ ಜ್ಞಾಪಕ ಮಾಡ್ಕೊಂಡು ನಾವು ಮಾಡ್ಕೋತೀವಿ, ಗೊತ್ತಲ್ಲ ನಿಮಗೆ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನಾನು ಯಾವಾಗಲೂ ಈ ಮೊದಲನೇ ದಿನಕ್ಕೆ ಒಂದು ರಿಮೈಂಡರ್ ಕಳಿಸ್ಬೇಕಂತ ನಾನು ರಿಮೈಂಡರ್ ಹಾಕೊಂಡಿದ್ದೀನಿ. ಆ ರಿಮೈಂಡರ್ನೇ ಮಾಡ್ತಿದ್ದೀನಿ ನಾನು. ಅರ್ಥ ಆತಲ್ಲ? ಆ ರಿಮೈಂಡರ್ ಹೊಡ್ಕೊಂತು, ಆದ್ರೆ ಏನೋ ಬಿಸಿಲಿ ನಾನು ಅದನ್ನ ನೋಡ್ಲೇ ಇಲ್ಲ. ಆತರ ಯಾಕೆ ಹೇಳಕ್ ಬರ್ತೀನಿ ಅಂದ್ರೆ, ನೀವೇ ನಾನು ಒಬ್ಬಳೇ ಬರೆಯ ನೋಡ್ತೀರ, ನನ್ನ ನೀವು ಬರೀತೀರ, ಮಾಡ್ಕೋಗ್ತೀರ. ಅದಕ್ಕೋಸ್ಕರ ಅದೇ ಸಪ್ಪ ಹೇಳ್ತಾರೆ. ಮೊಟ್ಟ ಮೊದಲನೇದಾಗಿ ನಂಬ್ರಿ, ಎರಡನೇದಾಗಿ ನಾನು ಹೇಳೋದನ್ನ ಜ್ಞಾಪಕ ಮಾಡಿಕೊಳ್ಳಿ. ನೋಡಿ, ಮನುಷ್ಯರ ನಾವೇನ್ ಮಾಡ್ತೀವಿ, ಯಾರಾದ್ರೂ ಡಿಸ್ಕರೇಜ್ ಆಗಿ, ಯಾರಾದ್ರೂ ಬೇಜಾರಾಗಿ ನಮ್ಮ ಹತ್ರ ಬಂದ್ರೆ ನಾವೇನ್ ಮಾತುಗಳು ಹೇಳ್ತೀವಿ? ಏನ್ ಮಾತಾಡ್ತೀವಿ? ಬೇಜಾರು ಮಾಡ್ಕೊಂಬೇಡ, ಎಲ್ಲ ಸರಿ ಹೋಗುತ್ತೆ ಅಲ್ಲಪ್ಪ ಅಂತಾನೆ ಹೇಳ್ತೀವಿ ನಾವು ಮಾತೆ. ದೇವ್ರು ಒಟ್ಟಿದ್ದಾನೆ, ದೇವ್ರು ಸರಿ ಮಾಡ್ತಾನೆ, ಬೇಜಾರು ಮಾಡ್ಕೊಂಬೇಡ, ಎಲ್ರಿಗೂ ಬರೋದೇ ಬಿಡು, ಹಂಗಲ್ಲ ಈ ಮಾತುಗಳಾಡ್ತೀವಿ. ಆದ್ರೆ ಏಸಪ್ಪ ಅಲ್ಲಿ ಹೇಳಿದ್ದೇನು? ಏನು ವಚನ ಒಂದೇನು? ಕಳವಳಗೊಳ್ಳದಿರಲಿ, ಏನ್ ಮಾಡ್ಬೇಕಂತೆ? ದೇವರ ನಂಬಿರಿ. ನಾವು ನೋಡ್ತೇವೆ, ಆತನು ಹೇಳಿದಂತ ಮಾತುಗಳನ್ನ ನಾವು ಕೇಳುವವರಾಗಿರಬೇಕು. ಮೊಟ್ಟ ಮೊದಲನೇದಾಗಿ ಆತನು ಹೇಳ್ತಾರೆ ಶಿಷ್ಯರಿಗೇನು? ದೇವರ ನಂಬಿ, ನನ್ನನ್ನ ನಂಬಿ. ಫಸ್ಟ್ ನಂಬಿಕೆ. ಎಲ್ಲರೂ ಹೇಳಿ, ನಂಬಿಕೆ ಬಹಳ ಬಹಳ ಮುಖ್ಯ. ಎಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ರು ಪ್ರಿಯರೇ, ಅದು ಎಂತ ಒಂದು ಕಠಿಣವಾದ ಒಂದು ಸ್ಥಿತಿ ಆಗಿದ್ರು ಸಹ ನಾವು ದೇವರನ್ನ ನಂಬಬೇಕು. ಅದಕ್ಕೆ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ನಾನು ಇದನ್ನು ಮಾಡ್ತೇನೆ, ಔಟ್ ಆಫ್ ಮೈಂಡ್ ಆಗ್ಬಿಡುತ್ತೆ. ಗೊತ್ತಾ ನಿಮ್ಗೆ? ತುಂಬಾ ಕಷ್ಟಗಳು ಬಂದಾಗ, ತುಂಬಾ ನೋವುಗಳು ಇದ್ಬೇಕಾದ್ರೆ ನಮ್ಮ ಮೈಂಡೇ ಗೊತ್ತಾಗ್ಬಿಡ್ತದೆ. ಅವಾಗ ನಿಮಗೆ ನಾವೇ ಹೇಳ್ಕೊಬೇಕು, ನಮ್ಗೆ ನಾವೇ ಹೇಳ್ಕೊಬೇಕು. ಜಸ್ಟ್ ಟ್ರಸ್ಟ್ ಇನ್. ಒಂದು ಹಾಡಿದೆ, ನನ್ನ ಮನವೇ ಹೆದರದಿರು ನನ್ನ ಮನವೇ ಅಲ್ವಾ? ಯೆಹೋವನ್ನ ಕೊಂಡಾಡು, ಯೆಹೋವನ ನೀ ಜ್ಞಾಪಕ ಮಾಡ್ಕೋ, ಯೆಹೋವನ ನಂಬು. ನಾವು ಯಾವಾಗ ಯೇಸು ಕ್ರಿಸ್ತನ ನಂಬ್ತೇವೋ ಆಗ ನಾವು ನೋಡುತ್ತೇವೆ ಆ ಎಲ್ಲಾ ಕಷ್ಟಗಳು ಬಹಳ ಸುಲಭವಾಗಿರ್ತದೆ. ನಾವು ಯಾಕೆ ಕಳವಳಗೊಳ್ತೇವೆ ಗೊತ್ತಾ? ಲೆಟ್ ಮಿ ಪುಟ್ ದಿಸ್ ಕ್ವೆಶ್ಚನ್. ಯಾಕೆ ನಾವು ಕಳವಳಗೊಳ್ತೇವೆ? ಯಾಕೆ ನಾವು ಕಷ್ಟ ಪಡ್ತೀವಿ ಅಂದ್ರೆ ದುಃಖ ಪಡ್ತೀವಿ, ಮನಸ್ಸಲ್ಲಿ ತುಂಬಾ ನೊಂದ್ಕೊಂತೀವಿ? ಯಾಕೆ? ಭಯ. ಭಯ ಪಡೋದು ಯಾಕೆ? ಏನ್ರಿ? ಅಪನಂಬಿಕೆ. ಸಂಪೂರ್ಣ ಅಪನಂಬಿಕೆ ಅಲ್ಲ, ಅದು ಸಂಪೂರ್ಣ ನಂಬಿಕೆ ಇಲ್ಲದೆ ಇರೋದು. ಏಸಪ್ಪ ನಾವು ಸಂಪೂರ್ಣ ನಂಬದೇ ಇರೋದ್ರಿಂದಲೇ ನಾವು ಕಳವಳಗೊಳ್ತಾ ಇರೋದು. ಶಿಷ್ಯರು ಆ ಕಳವಳಗಳ ಕಾರಣ ಏನು? ಅವರಿಗೆ ಅರ್ಥನೇ ಆಗಿಲ್ಲ ಏಸಪ್ಪ ಏನ್ ಹೇಳ್ತಾ ಇದ್ದಾನೆ ಅಂತ. ಏಸಪ್ಪ ನಾವು ಸಂಪೂರ್ಣ ನಂಬಲೇ ಇಲ್ಲ. ಅವ್ರು ನೋಡಿದಂತ ಏಸಪ್ಪನ ಒಂದು ಪಿಕ್ಚರ್ ಬೇರೆ ಆಗಿತ್ತು, ಗೊತ್ತಲ್ವಾ? ಆ ಕಾಲದಲ್ಲಿ ಅವ್ರು ನಂಬಿದ್ದೆ ಅದೇನೆ. ಆತನು ಬಂದು ಅವ್ರನ್ನ ರೋಮಾನ್ಸಿಂದ ಬಿಡುಗಡೆ ಮಾಡ್ತಾನೆ, ಆತನೊಬ್ಬ ರಾಜನಾಗಿರ್ತಾನೆ, ಎಲ್ಲ ಯಹೂದ್ಯನ ಆಳ್ವಿಕೆ ಮಾಡ್ತಾನೆ, ನಾವು ಸಹ ಮಂತ್ರಿ ಆಗಿರ್ಬೋದು, ಖಜಾಂಚಿ ಆಗಿರ್ಬೋದು ಅದೆಲ್ಲ ಯೋಚನೆ ಮಾಡ್ಕೊಂಡ್ರು ಆ ಶಿಷ್ಯರು. ಅವರು ಸಂಪೂರ್ಣವಾಗಿ ದೇವ್ರನ್ನ ಏಸಪ್ಪನ ನಂಬಲಿಲ್ಲ. ನಾವು ನಂಬದೇ ಇರೋ ಕಾರಣನೇ ನಾವೇನ್ ಮಾಡ್ತೀವಿ? ಕಳವಳಗೊಳ್ತೇವೆ. ಒಂದು ಸಿಂಪಲ್ ಆಗಿ ಒಂದು ವಚನ ಓದಿಕೊಳ್ಳಿ. ಮಾರ್ಕ 5:35 ಯೇಸು ಕ್ರಿಸ್ತನು ಹೇಳಿದಂತ ಒಂದು ವಚನಗಳಿಗೂ ಮಾತುಗಳು. ಮಾರ್ಕ 5:35. ಆತನು ಇನ್ನು ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದರು. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನೋಡಿ, ಯೇಸು ಕ್ರಿಸ್ತನ ಅಂತ ಪರಿಸ್ಥಿತಿಯಲ್ಲೂ ಸಹ ಮನುಷ್ಯರು ಹೆಂಗ್ ನೋಡ್ತಾರೆ? ಸತ್ತೋಗಿದ್ದಾಳ ಮಗಳು, ಜೈರಸ್ ಮಗಳು, ಅದು ಸತ್ತೋಗಿದ್ದಾಳೆ, ಸಭಾಮಂದಿರದ ಒಬ್ಬ ನಾಯಕನ ಮಗಳು. ಅವ್ರ ಬಂದು ಹೇಳ್ತಾರೆ, ಸತ್ತೋಗಿದ್ದಾಳೆ ಬಿಟ್ಬಿಡು, ಯಾಕೆ ಬಾಧು ಮಾಡ್ತೀಯ, ಯಾಕೆ ಹೋಗಿ ಕಷ್ಟ ಪಡ್ತೀಯ, ಯೇಸು ಕ್ರಿಸ್ತನ ಕರೀತಾ ಇದ್ಯಾ ಬಾ ಅಂತ. ಅವಾಗ ಏಸಪ್ಪ ಅದ್ಯಾವುದನ್ನ ಲಕ್ಷ್ಯ ಮಾಡದೆ ಒಂದೇ ಒಂದು ಮಾತು ಹೇಳಿದ್ರು, ಅಂಜಬೇಡ, ಅದು ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ತುಂಬಾ ಸಿಂಪಲ್ ಆಗಿ ಹೇಳಕ್ಕೆ, ತುಂಬಾ ಸರಳವಾಗಿದೆ. ಆದ್ರೆ
ಅದನ್ನ ನಾವು ಕೈಗೊಂಡು ಮಾಡುವಂಥದ್ದು ಬಹಳ ಕಷ್ಟ. ಇಟ್ಸ್ ಸಿಂಪಲ್ ಬಟ್ ಇಟ್ಸ್ ವೆರಿ ಹಾರ್ಡ್ ಟು ಫಾಲೋ ಇಟ್. ಆದರೆ ಏಸಪ್ಪ ಯಾವಾಗ ನಮ್ಮ ಹತ್ರ ಕೇಳೋದು, ನೀವು ನನ್ನನ್ನ ನಂಬುತ್ತೀರಾ? ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಂಬೋದು ಈಸಿ. ಬೆಳಿಗ್ಗೆ ತಾನ ನೋಡ್ತಾ ಇದ್ದೆ ಒಂದು ಇದರಲ್ಲಿ, ಅಲ್ಲಿ ಮಹಾರಾಷ್ಟ್ರಲ್ಲಿ ಒಬ್ಬ ಪಾಸ್ನ ಚೆನ್ನಾಗಿ ಹೊಡೆದಾಕಿದ್ದಾರೆ. ಅವರ ಸಭೆನ ಹೊಡೆದಾಕ್ಬಿಟ್ಟಿದ್ದಾರೆ, ನೆಲ ಸಮ ಮಾಡ್ಬಿಟ್ಟಿದ್ದಾರೆ ಅವ್ರ ಸಭೆನ. ನಾನು ಅದೇ ಅನ್ಕೋತಾ ಇದ್ದೆ, ನಾವೆಲ್ಲ ಚೆನ್ನಾಗಿದೆ, ಇಲ್ಲಿ ಕೂತ್ಕೊಂಡಿದ್ದೀವಿ, ನಾವು ಆ ದೇವ್ರನ್ನ ಆರಾಧನೆ ಮಾಡ್ತೀವಿ, ಆ ದೇವ್ರನ್ನ ಸ್ತೋತ್ರ ಮಾಡ್ತೀವಿ, ದೇವ್ರ ನಂಬ್ತೀವಿ ಅಂತ ಹೇಳ್ತಾ ಇದೀವಲ್ಲ, ಅಂತಹ ಪರಿಸ್ಥಿತಿ ನಾವು ಬಂದಾಗ ನಾವು ನಂಬ್ತೀವ ಪ್ರಿಯ? ಜಸ್ಟ್ ಥಿಂಕ್ ಅಂಡ್ ಸಿ ಅಲ್ವಾ, ಎಷ್ಟು ಕಷ್ಟ ನಾವು ನಂಬೋದು. ಅವಾಗ ಸ್ವಲ್ಪ ಯೋಚನೆ ಮಾಡಿ, ಆ ಪಾಸ್ಟರ್ ಒಂದು ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಆತನಿಗೆ ಆ ನಂಬಿಕೆ ಇರೋದ್ರಿಂದಲೇ ಈಗಲೂ ಸಹ ನಾನು ನಂಬ್ತೀನಿ, ಮುಂದೂ ಸಹ ಅದರ ಸೇವೆಯಲ್ಲಿ ಮುಂದುವರಿತಾನೆ ಅಂತ. ಯಾಕೆ ದೇವರ ಅಂತಹ ನಂಬಿಕೆಯನ್ನು ಕೊಡುವ ಆತನಾಗಿದ್ದಾನೆ. ನಾವು ಯಾವ ರೀತಿಯಾಗಿ ನಮ್ಮ ಒಂದು ಸಮಸ್ಯೆ ನೋಡುತ್ತೇವೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಒಬ್ಬರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಐ ವಾಂಟ್ ಟು ಸೇ ದಿಸ್, ದಟ್ಸ್ ವೈ ಮೆನಿ ಹ್ಯಾವ್ ಸೆಡ್ ದಟ್ ದ ಪ್ರಾಬ್ಲಮ್ ಈಸ್ ನಾಟ್ ದ ಪ್ರಾಬ್ಲಮ್, ಇಟ್ ಈಸ್ ಅವರ್ ಆಟಿಟ್ಯೂಡ್ ಟು ದ ಪ್ರಾಬ್ಲಮ್. ನಾವು ಯಾವ ತರ ಆ ಒಂದು ಸಮಸ್ಯೆ ನೋಡ್ತೀವಿ, ಆ ಮನೋಭಾವನೆ ಇರೋದಕ್ಕೆ ಅರ್ಥ ಆಗುತ್ತೆ. ನಾವು ಯೇಸು ಕ್ರಿಸ್ತ ಇದ್ದುಕೊಂಡು ನೋಡಿದ್ರೆ ನಮ್ಗೆ ಅದು ಸಮಸ್ಯೆನೇ ಅಲ್ಲ. ನಾವು ಕ್ರೈಸ್ತ ನಂಬಿಕೆ ಅಥವಾ ನಾವು ಯಾವ ತರವಾಗಿ ಆ ಯೇಸು ಕ್ರಿಸ್ತ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು ಅನ್ನೋದಕ್ಕೆ ಒಂದು ಇಲಿಸ್ಟ್ರೇಷನ್ ಹೇಳ್ತೀನಿ. ನಾನು ನಂಬ್ತೀನಿ, ಯಾರು ಸರ್ಜರಿ ನೀನು ಹೋಗಿಲ್ಲ ಅಂದ್ರೆ, ಯಾರು ಸರ್ಜರಿ ಮಾಡಿಸ್ಕೊಂಡಿಲ್ಲ, ನಾನು ಬಿಟ್ಟು ನಾನು ಸರ್ಜರಿಗೆ ಹೋಗಿದ್ದೀನಿ ಅಲ್ವಾ. ಸರ್ಜರಿ ನೀವು ನೋಡಿದ್ರೆ ಫುಲ್ ಅನಿಶಿಷ್ಯ ಕೊಡ್ತಾರೆ ಗೊತ್ತಾ, ಫುಲ್ ಅಂದ್ರೆ ಜ್ಞಾನ ಮಾಡ್ತಾರಲ್ಲ, ಅದೇ ನೀವು ನೋಡಿದ್ರೆ ಅನಿಶಿಷ್ಯ ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರೆ 1 2 3 ಎನ್ಸಿ ಅಂತ. ನೀವು 1 ಎನ್ಸಿ 7 ಎನ್ಸ್ಬೇಕಾದ್ರೆ ಔಟ್ ಆಗಿರ್ತೀವಿ ನಾವು, ಗೊತ್ತಾ ನಿಮಗೆ? ಫುಲ್ ಅದು ಜ್ಞಾನ ಹೋಗ್ಬಿಡುತ್ತೆ, ಅಂದ್ರೆ ಗೊತ್ತಾಗುತ್ತೆ. ಅಲ್ಲಿ ನೋಡ್ರಿ, ಯಾವಾಗ ಕಾಲ್ ಸರಿ ಒಬ್ಬ ಪೇಷಂಟು, ಅಯ್ಯೋ ನಮ್ಗೆ ಅನಿಶಿಷ್ಯ ಕೊಡ್ತಾ ಇದಾರೆ, ನನಗೆ ಮೂರ್ಛೆ ಹೊಟ್ಟೋಗ್ಬಿಡುತ್ತೆ, ಏನಾಗ್ಬಿಡ್ತದೋ, ಏನ್ ಮಾಡ್ತಾರೋ ಅಂತ ಯೋಚನೆ ಮಾಡೋಣ ನಾವು. ಸಂಪೂರ್ಣವಾಗಿ ಆ ಸರ್ಜರಿ ಅಂದ್ರೆ ಆ ಸರ್ಜನ್ ಕೈಲಿ ಅಥವಾ ಯಾರು ಆಪರೇಷನ್ ಮಾಡ್ತಾರೋ ಅವ್ರ ಕೈಲಿ, ಯಾರು ಅನಿಶಿಷ್ಯ ಕೊಡ್ತಾರೋ ಅವ್ರ ಕೈಲಿ ನಾವು ಒಪ್ಪಿಸ್ಕೊಬಿಡ್ತೀವಿ. ಮಾಡ್ತೀವ ಇಲ್ವಾ? ಅದೇ ಕ್ರೈಸ್ತ ನಂಬಿಕೆ. ನಾವು ಯೇಸಪ್ಪನಲ್ಲಿ ಹೆಂಗಿರ್ಬೇಕಂದ್ರೆ, ನನಗೆ ಗೊತ್ತಿಲ್ಲ ಸಹ, ಆದ್ರೂ ನಾನು ಈ ಲೋಕದಲ್ಲಿ ಯೇಸು ಕ್ರಿಸ್ತನಿಗೆ ಸಂಪೂರ್ಣ ಒಪ್ಪಿಸ್ಕೊಟ್ಟು ಜೀವನ ಮಾಡ್ತೀನಿ, ನನಗೆ ಗೊತ್ತಿಲ್ಲ ಏನಾದ್ರೂ ಆಗಿ ಅದ ನೋಡ್ಕೊಂತಾನೆ ಅಂತ. ಅಲ್ಲೆಲ್ಲೂಯಾ, ಅದೇ ನಂಬಿಕೆ ಪ್ರಿಯ. ಆ ಥರ ಬಹಳ ಕಷ್ಟ ಅಲ್ವಾ? ಆ ರೀತಿಯಾಗಿ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸ್ಕೊಡ್ಬೇಕು. ಅನೇಕ ಸಾರಿ ನಾವು ತೋಮನ ಹಾಗೆ ಇದ್ದೇವೆ. ತೋಮ ಏನ್ ಮಾಡ್ದ? ಯೇಸಪ್ಪನ ಹತ್ರ ಬಂದು ಏನ್ ಹೇಳ್ದ? ಏನ್ ಮಾಡ್ಬೇಕು ಅಂದ? ಯೋಹಾನ 20:35, ಸಾರಿ ಜಾನ್ ಚಾಪ್ಟರ್ 20:25, ಜಾನ್ ಚಾಪ್ಟರ್ 20:25. ಹೇಳಿದ್ದನ್ನ ಕೇಳಬೇಕಾಗಿತ್ತು ಅಲ್ವಾ? ಹೇಳಿದ್ದನ್ನ ಕೇಳಬೇಕು. ಹೇಳ್ಬೋದು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯವಾದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ. ನೋಡಿ ಹುಟ್ಟಿ ನಾನು ನಂಬ್ತೀನಿ ಅಂತ ಅಲ್ವಾ? ನಾವಾಗಿದ್ದಾನೆ, ನಾನು ಏಸಪ್ಪ ಮಾಡೋದು ನೋಡಲೇಬೇಕು. ಏನು ಸ್ವಲ್ಪ ಆದ್ರೂ ಕಾಣಿಸ್ಬೇಕಲ್ಲ, ಏನು ಹಿಂಗ್ ನೋಡಿಬೇಕಂದ್ರೆ ಲೈಫಲ್ಲಿ ಸಮ್ಟೈಮ್ಸ್ ನಥಿಂಗ್. ನೋಡಿದ್ದೀರ? ಎಕ್ಸ್ಪೆಕ್ಟ್ ಮಾಡಿದೀರಾ? ಒಂಚೂರು ಕುರುವೇ ಇಲ್ಲ, ಒಂಚೂರು ಕೂಡ ಇಲ್ಲ. ಏನೋ ಮಾಡ್ತಾನೆ ಏಸಪ್ಪ ಅನ್ನಕ್ಕೆ ಫುಲ್ ತಟಸ್ಥವಾಗಿರ್ತದೆ. ಆವಾಗ ನಾವೇಂತೀವಿ, ನೋಡೇ ಇಲ್ಲ, ನಾವು ನೋಡ್ಲೇ ಇಲ್ಲ, ಕಾಣ್ಲೇ ಇಲ್ಲ. ಹೇಗೆ ನಂಬೋದು? ಯಾಕೇಳಿ, ವಿಶ್ವಾಸಿಗಳಾದ ನಾವು ಇಂಡಿಯಾದಲ್ಲಿ ತೋಮನ ಹಾಗೆ ಕೆಲವು ಸಾರಿ ಇರ್ತೀವಿ ಅನ್ನಕ್ಕೆ ತೋಮ ನಮ್ಮ ದೇಶಕ್ಕೆ ಬಂದಿದ್ದು. ಓಕೆನಾ? ಅದಕ್ಕೆ ಏಸಪ್ಪ ಏನಂದ್ರು, ಯೋಹಾನ 20:29 ಓದೋಣ. ಅದೇ ಅಧ್ಯಾಯದಲ್ಲಿ 29 ಏಸಪ್ಪ ಹೇಳ್ತಾನೆ ಆತನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದೆ, ನೋಡದೆ ನಂಬಿದವರು ಧನ್ಯರು ಎಂದು. ಅದಕ್ಕೆ Hebrew 11:6 ಹೇಳ್ತಾರೆ, ನಂಬಿಕೆ ಇದೆ ನಾವು ದೇವರನ್ನ ಮೆಚ್ಚಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಯಾವ ಕಳವಳಗೊಂಡು, ಯಾವ ನಾವು ದುಃಖಪಟ್ಟು ನಾವು ದೇವರನ್ನ ನಂಬುವವರಾಗಿರಬೇಕು. ಯಾವ ರೀತಿಯಾಗಿ ನಂಬಿಕೆ ಅಂದ್ರೆ, ಒಬ್ರು ಹೇಳಿದಾಗ ಈ ತರವಾಗಿ ಕತ್ತಲೆ ಇದೆ, ಓಕೆನಾ? ಕತ್ತಲೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ತರ ನಾವು ಅನ್ಕೊಂಡಿದ್ದೀವಿ ಅಂದ್ರೆ, ದೇವ್ರು ನಮ್ ಕಣ್ಣು ಕಾಣಲ್ಲ, ಆದ್ರೂ ಸಹ
ದೇವರ ಕೈಯನ್ನ ಹಿಡ್ಕೊಂಡಿದ್ದೀನಿ ಗಟ್ಟಿಯಾಗಿ ಅನ್ಕೊಂಡು ಹೋಗ್ತಾ ಇರುವಂತದ್ದೇ ನಂಬಿಕೆ. ಹಲ್ಲೆಲೂಯಾ. ಆತರ ಅನ್ಭವಿಸಿದ್ರೆ ಯಾವಾಗನ ಅಲ್ವಾ? ಕತ್ತಲೆ, ಯಾರು ಕಾಣಿಸ್ತಾ ಇಲ್ಲ, ಆದ್ರೆ ಯಾರನ್ನ ಇಟ್ಕೊಂಡಿದ್ದೀನಿ ನಾನು, ನನ್ನ ಅವ್ರು ಇಟ್ಕೊಂಡಿದ್ದಾರೆ. ಆ ಒಂದು ನಂಬಿಕೆಯಿಂದ, ಭರವಸೆಯಿಂದ, ಆ ಒಂದು ಫೀಲಿಂಗ್ ಇಂದ, ಆ ಒಂದು ಎಮೋಷನ್ ಇಂದ ನಾವು ಹೋಗುವಂತದ್ದೇ ನಂಬಿಕೆ. ಅದನ್ನೇ ಏಸಪ್ಪ ಹೇಳ್ತಾ ಇರೋದು, ಅಂತ ಒಂದು ನಂಬಿಕೆಯಲ್ಲಿ ನಾವು ಮುಂದುವರಿಯಬೇಕು ಅಂತ. ನಮಗೆ ಬರುವಂತ ಕಷ್ಟಗಳನ್ನ ನಾವು ಯಾವಾಗಲೂ ಏನ್ ಮಾಡ್ತೀವಿ ಅಂದ್ರೆ, ದೇವರನ್ನ ಆ ಕಷ್ಟಗಳ ಮಧ್ಯದಲ್ಲಿ ಕಾಣೋದಿಕ್ಕೆ ಪ್ರಯತ್ನ ಪಡ್ತೀವಿ. ಅಂದ್ರೆ ಆ ಕಷ್ಟಗಳಲ್ಲಿ ದೇವರು ನಮ್ಮನ್ನ ಬಿಡುಗಡೆ ಮಾಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ನೋಡ್ತಾ ಇರ್ತೀವಿ. ಆದ್ರೆ ನಾವು ನೋಡ್ಬೇಕಾಗಿ ಕಷ್ಟಗಳನ್ನ ಹೆಂಗ್ ಗೊತ್ತಾ? ದೇವರಲ್ಲಿ ಇದ್ದುಕೊಂಡ ಕಷ್ಟಗಳು ನೋಡ್ಬೇಕು. ಹಲ್ಲೆಲೂಯಾ. ನಾವು ದೇವರು ಇದ್ದುಕೊಂಡ ಕಷ್ಟಗಳು ನೋಡಿದ್ರೆ ಆ ಕಷ್ಟಗಳು ಏನೂ ಅಲ್ಲ ಪ್ರಿಯ. ದೇವರು ನಂಬಿಕೆಯನ್ನ ಹೇಳುವಂಥದ್ದು ಏನಂದ್ರೆ, ನಾನು ನಂಬಿಕೆಯನ್ನ ಕ್ರಿಯೆಯಲ್ಲಿ ತೋರಿಸ್ಬೇಕು. ಯಾವ್ದು ತೋರಿಸ್ಬೇಕಂತೆ? ಹಳೆ ಒಡಂಬಡಿಕೆಯಲ್ಲಿ, ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಅನೇಕ ದೇವ ಸೇವಕರು, ದೇವ ಮಕ್ಕಳು ಈ ರೀತಿಯಾಗಿ ನಂಬಿಕೆಯನ್ನ ಆ ಒಂದು ಕ್ರಿಯೆಯಲ್ಲಿ ತೋರಿಸಿದ್ದಾರೆ. ಒಂದೇ ಒಂದು ಎಕ್ಸಾಂಪಲ್ ಏನ್ ನೋಡೋಣ. ಕ್ರಿಯೆಯಲ್ಲಿ ಆ ನಂಬಿಕೆ ತೋರಿಸಿದಂತ ಹಳೆ ಒಡಂಬಡಿಕೆಯ ದೇವಭಕ್ತರು, ಹೊಸ ಒಡಂಬಡಿಕೆಯ ದೇವಭಕ್ತರು. ಐಗುಪ್ತದಿಂದ ದೇವರು ಅವ್ರನ್ನ ಬಿಡಿಸಿ ಕರ್ಕೊಂಡ್ ಬಂದಿದ್ದು. ಹೇಬೆಲನು ಆ ಒಂದು ಸ್ಯಾಕ್ರಿಫೈಸ್ ಕೊಟ್ಟಿದ್ದು ಯಾವನಿಂದ? ನಂಬಿಕೆಯಿಂದ. ನೋವನು ಆ ಒಂದು ನಾವೇನ ಕಟ್ಟಿದ್ದು ಯಾವ್ದ್ರಿಂದ? ನಂಬಿಕೆಯಿಂದ. ಅಬ್ರಹಾಮನ ದೇವರು ಕರೆದ ತಕ್ಷಣನೇ ಅಬ್ರಹಾಮನ ಎಲ್ಲವನ್ನ ತೆಗೆದುಕೊಂಡು ಏನ್ ಮಾಡ್ದ? ಹೊರಗಡೆ ಬಂದ್ಬಿಟ್ಟ. ಯಾವೊಂದು ವಿಷಯದಲ್ಲಿ? ನಂಬಿಕೆಯಿಂದ. ದೇವರ ಮಾತನ್ನು ಕೇಳಿ ಆತ ನಂಬಿ ಹೊರಗಡೆ ಬಂದ್ಬಿಟ್ಟ ಅಲ್ವಾ? ತನ್ನ ಒಬ್ಬರೇ ಮಗನ ಆತನು ಬಳಿ ಯಜ್ಞ ಕೊಡೋದು ಕೂಡ ಆತ ನಂಬಿಕೆಯನ್ನು ಕೊಡೋಕೆ ಮುಂದೆ ಹೋಗುದು. ದಾವೀದನು ಗೊಲ್ಯಾತನನ್ನ ಆ ಒಂದು ಕಲ್ಲುಗಳಿಂದ ಅಲ್ವಾ, ನಾನು ಕೊಳ್ತೀನಿ, ಸಾಯಿಸ್ತೀನಿ, ಜಯಗೊಳ್ತೀನಿ ಅಂತ ಅನ್ಕೊಂಡಿದ್ದು ಯಾವ್ದ್ರಿಂದ? ನಂಬಿಕೆಯಿಂದ. ಅದೇ ತರ ಪೇತ್ರನು ಸಹ ಅಷ್ಟೇ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕರೆದ ತಕ್ಷಣ ಬಾ ಅಂತ ನೀರಿನ ಮೇಲೆ ನಡೆದಿದ್ದು ಯಾವ್ದ್ರಿಂದ? ನಮ್ಗೆ ಸತ್ಯ ಗೊತ್ತು, ನಾವು ನಂಬಿಕೆ ಇದ್ದೀವಿ ಅಂದ್ಮೇಲೆ ಆ ನಂಬಿಕೆಯಲ್ಲಿ ನಾವು ಆ ನಂಬಿಕೆಯ ಕ್ರಿಯೆಯಲ್ಲಿ ತೋರಿಸ್ಬೇಕು. ಒಂದ್ಸಾರಿ ಒಬ್ಬ ಹೊಸದಾಗಿ ವಿಶ್ವಾಸ ಅಂತ ಒಬ್ಬ ವ್ಯಕ್ತಿ, ಒಬ್ಬ ಯೌವನಸ್ಥ ಏನ್ ಮಾಡಿದಂತೆ, ನನ್ನ ಒಂದು ಪ್ರಾರ್ಥನೆ ಎಷ್ಟು ಎಫೆಕ್ಟಿವ್ ಆಗಿರ್ತದೆ ನೋಡೋಣ ಅಂತ ಆತನು ಆ ಒಂದು ಚರ್ಚಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡಿದ್ರೆ ಏನ್ ಹೇಳ್ದ, ಆತನು ಬರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ಹುಡುಗಿ ನೋಡ್ದ. ಹುಡುಗಿ ಶೂ ಇಲ್ಲ, ಹುಡುಗಿ ಕಾಲಲ್ಲಿ. ಪ್ರಾರ್ಥನೆ ಮಾಡಿದಂತೆ, ಎಸಪ್ಪ ನೀನು ಆ ಹುಡುಗಿಗೆ ಶೂ ಕೊಡಿಸ್ಬೇಕು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದನ್ನ ನಾನು ನೋಡ್ಬೇಕು ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡಿದಂತೆ. ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ನೋಡ್ತಾನೆ ಆ ಹುಡುಗಿ ಕಾಲಲ್ಲಿ ಚಪ್ಪಲಿನೇ ಇಲ್ಲ, ಅದೇ ಶೂನೇ ಇಲ್ಲ. ಬೇಜಾರಾಯ್ತು ಅವನಿಗೆ, ಏನ್ ದೇವ್ರು ನನ್ನ ಪ್ರೇರಣೆ ಕೇಳುವಲ್ಲ ಅಂತ. ಹಂಗೆ ಎಷ್ಟೋ ದಿನಗಳು ಮಾಡ್ತಾನೆ ಇನ್ನಂತೆ ಪ್ರಾರ್ಥನೆ, ಈ ತರ ಶೂ ಕೊಡ್ಸು ಅಂತ. ಒಂದಿನ ಏನ್ ಮಾಡಿದಂತೆ ಒಬ್ಬ ಪ್ರಾರ್ಥನೆ ಮಾಡಿದ, ಏಸಪ್ಪ ಇದೇ ಲಾಸ್ಟ್ ನಾನು ನೀನು ಹೇಳ್ತಾರೆ, ನೀನು ಆಕೆಗೆ ಶೂ ಕೊಡ್ಸಿಲ್ಲ ಅಂದ್ರೆ ನಾನು ಕೊಡ್ಸ್ಬಿಡ್ತೀನಿ ಶೂನ ಅನ್ನ. ದೇವ್ರು ಏನ್ ಹೇಳಿದ ಆತನಿಗೆ? ಶೂ ಕೊಡ್ಸು ಅಂತ. ಗೊತ್ತಾ ನಿಮ್ಗೆ, ನಂಬಿಕೆ ಅನ್ನೋದು ನಾವು ಕ್ರಿಯೆಯಲ್ಲಿ ತೋರಿಸ್ಬೇಕು. ಇವಾಗ ನಾನು ಬರೀ ಏನ್ ಮಾಡ್ತಾ ಇದ್ದೀನಿ, ನಂಬ್ತಾ ಇದ್ದೀನಿ ಅನ್ಕೊಂಡು ಒಂದು ಸ್ಟೆಪ್ ಆಫ್ ಫೇತ್, ಆ ನಂಬಿಕೆಯ ಒಂದು ಹೆಜ್ಜೆನ ಇಟ್ಟಿಲ್ಲ ಅಂದ್ರೆ ನಾವು ಏಸಪ್ಪನ ನಂಬಿಲ್ಲ ಅಂತಾನೆ ಅರ್ಥ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ ಗೊತ್ತಲ್ಲ, ಅನೇಕ ಸಾರಿ ನಂಬ್ಕೊಂಡಿದ್ದೀವಿ ಸುಮ್ಮನೆ. ನಾವು ಅನೇಕ ಸಾರಿ ನಾನು ನಂಬ್ತೀನಿ ಸ್ಲೋಗನ್ ಆಗೋಗ್ಬಿಡುತ್ತೆ, ಅದಕ್ಕೊಂದು ಪವರೇ ಇಲ್ಲ. ನಾನ್ ನಂಬ್ತೀನಿ ಅಂದಲ್ಲ, ನಾನ್ ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಇಡಬೇಕು, ನಂಬಿಕೆಯಿಂದ ನಾನು ಪ್ರಯತ್ನ ಪಡ್ಬೇಕು. ಅದು ಹೇಳಿದ ತಕ್ಷಣ ನಿಮ್ಮ ಒಂದು ಸ್ವಭಾವ ನಿಮ್ಮ ಬುದ್ಧಿ ಮೇಲೆ ಹಾಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಡೋಂಟ್ ಮಿಸ್ಟೇಕ್ ಮೀ. ನಾವು ಏಸಪ್ಪನ ನಂಬಿಕೊಂಡು ಏಸಪ್ಪನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಇಡಬೇಕು. ಯಾವುದು ಹಂಗೆ ಮೇಲಿಂದ ಬಂದ್ಬಿಡಲ್ಲ, ಅರ್ಥ ಆಗುತ್ತಲ್ಲ. ನಾವು ಸಹ ಒಂದು ಹೆಜ್ಜೆ ನಂಬಿಕೆಯಿಂದ ಇಡಬೇಕು ಪ್ರಿಯ. ಅನೇಕ ಸಾರಿ ನಾವು ಈ ಒಂದು ಬಿಸಿ ವರ್ಲ್ಡ್ ಅಲ್ವಾ, ನಾವು ಬಿಸಿ ಆಗಿದೆಯೋ ಇಲ್ವಾ? ಎಷ್ಟೋ ಕೆಲಸಗಳು ಬೆಳಗಿಂದ ರಾತ್ರಿ ಎಲ್ಲಾ ಕೆಲಸಗಳೆಲ್ಲ ನಾವು ಮತ್ತೆ ಹೋಗ್ಬಿಡ್ತೀವಿ, ಏಸಪ್ಪನ ನಂಬ್ತಾ ಇದ್ದೀವಿ ಅನ್ನೋದೇ. ನೋಡಿದ್ದೀರಾ?
ಅನೇಕ ಸಾರಿ ನಾವು ಮರ್ತೋಗ್ಬಿಡ್ತಿರ್ತೀವಿ. ನಾವು ನಂಬುವಂತ ದೇವರು ಸರ್ವಶಕ್ತನು, ಸರ್ವಬಲ್ಲಭನು, ಆತನು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವುಳ್ಳವನು. ನಮ್ಮ ನಂಬಿಕೆ ಪ್ರತಿದಿನ ಬೆಳೆಯಬೇಕು. ಎಷ್ಟು ನಂಬ್ತೀರಾ? Isn't it? Our faith has to grow every day. ಅದು ಓವರ್ ನೈಟ್ ಅಲ್ಲಿ ಬೆಳೆದು ಬಿಡಲ್ಲ, ಒಂದೇ ರಾತ್ರಿ ಬೆಳೆದು ಬಿಡಲ್ಲ, ಪ್ರತಿ ದಿನ ಬೆಳಿಬೇಕು ಪ್ರಿಯ. ಅದೇ ತರವಾಗಿ ಆಪೋಸಿಟ್ ನೋಡುವುದಾದ್ರೆ ಆ ಅಪನಂಬಿಕೆ ಹೆಂಗ್ ಬರುತ್ತಂದ್ರೆ, ಪ್ರತಿದಿನ ನಾವು ಏಸಪ್ಪನ ನಂಬಿದೀರಾ, ಅದೇ ಏಸಪ್ಪನನ್ನ ನಾವು ರಕ್ಷಣೆ ಮಾಡ್ತೀರಾ, ಆ ಏಸಪ್ಪನಲ್ಲಿ ಅನ್ಯೋನ್ಯತೆ ಹೇಳ್ತೀರಾ, ಏಸಪ್ಪನಿಂದ ದೂರ ದೂರ ಹೋಗ್ತಾ ಇದ್ದಾಗಲೇ ಆ ಒಂದು ಅಪನಂಬಿಕೆ ನಮ್ಮಲ್ಲಿ ಬರುವಂತದ್ದಾಗಿದೆ ಅಂತ ನಾವು ನೋಡ್ತೇವೆ. 2 ತಿಮೋಥಿ 1:12 ಓದೋಣ. 2 ತಿಮೋಥಿ 1:12. ಯಾರಾದ್ರೂ ರಚನೆ ಓದ್ರಿ. 2 ತಿಮೋಥಿ 1:12. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದೇನೆಂದು ದೃಢವಾಗಿ ನಂಬಿದ್ದೇನೆ. ದೃಢವಾಗಿ ನಂಬಿ. ಪೌಲ್ ಹೇಳಿದಾಗ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಎಲ್ಲ ಇದ್ರೂ ಸಹ ನಾನು ನಂಬ್ತೀನಿ, ನನಗೆ ಗೊತ್ತು ನನ್ನ ಏಸಪ್ಪ ಕಾಪಾಡ್ತಾನೆ ಅಂತ ಹೇಳುವಂತದ್ದೇ ನಂಬಿಕೆ. 2ನೇದಾಗಿ, ಮೊದಲಾಗ ಆತನ ಹೇಳಿದೇನು, ನನ್ನನ್ನು ದೇವರ ನಂಬಿ ನನ್ನನ್ನು ನಂಬಿ ನಂಬಿಕೆ. ಓಕೆನಾ? 2ನೇದಾಗಿ ವಚನ 7 ಹೇಳ್ತದೆ. ವಚನ 14:2 ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು ಅಲ್ವಾ? ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ಅಲ್ಲಿ ಯೇಸು ಕ್ರಿಸ್ತನು ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಇಲ್ಲದೆ ನಿಮ್ಗೆ ಹೇಳ್ತಾ ಇದ್ದೆ. ಅರ್ಥ ಆಗ್ತದೆ ನಾ ಹೇಳ್ತಾರೆ? ಹೇಳ್ಬಿಟ್ಟಿದ್ದೀನಿ, ನಾನೇ ಹೇಳ್ತಾ ಇದ್ದೆ. ನಾವು ನಮ್ಮ ಎಲ್ಲ ಒಂದು ಕಳವಳಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ನೋವುಗಳ ಮಧ್ಯದಲ್ಲಿ, ಕಣ್ಣೀರುಗಳ ಮಧ್ಯದಲ್ಲಿ ಹೋಗ್ಬೇಕಾಗಿದೆ ಯಾವ ಹತ್ರ ಗೊತ್ತಾ? ಯೇಸಪ್ಪನ ವಾಕ್ಯದ ಹತ್ರ. Secondly, we have to recall what God has said to us in this scripture. ಆತನ ವಾಕ್ಯಗಳಲ್ಲಿ ಆತ ನಮಗೆ ಏನ್ ಹೇಳಿದ್ದಾನೆ ಎಂಬುದನ್ನು ನಾವೇನ್ ಮಾಡ್ಬೇಕಾಗಿದೆ? ರೀಕಾಲ್ ಮಾಡ್ಬೇಕಾಗಿದೆ. ನೋಡಿ, ಯಾರಾದ್ರೂ ಒಬ್ರು ನಮ್ಮ ಹತ್ರ ಒಂದು ಮಾತಾಡಿದ್ರೆ ನಾವೇನ್ ಮಾಡ್ಬೇಕ್ರಿ? ಒಂದು ಪರಿಸ್ಥಿತಿ ಇದೆ ಅಂದ್ಕೊಳ್ಳಿ, ಓಕೆನಾ? ಒಂದು ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಒಬ್ಬರು ನಮ್ಮ ಹತ್ರ ಮಾತಾಡಿದ್ದಾರೆ. ಅದೇ ಪರಿಸ್ಥಿತಿಯಲ್ಲಿ ನಾವು ತಿರುಗಿ ಸ್ವಲ್ಪ ದಿನಗಳ ಆದ್ಮೇಲೆ ಆ ಪರಿಸ್ಥಿತಿ ಹಾದು ಹೋಗ್ತೇವೆ. ಅವಾಗ ಯಾವ್ದನ್ನ ಅರ್ಥ ಮಾಡ್ಕೋಬೇಕು? ನಾವು ಮೊದಲು ಹೇಳಿದ್ರಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಾ ಬೇಡ? ಮಾಡ್ಕೋಬೇಕಾನೆ. ಅದನ್ನೇ ಲೇಸಪ್ಪ ಹೇಳ್ತಾನೆ. ದೇವರು ಆತನ ವಾಕ್ಯದಲ್ಲಿ ಹೇಳಿರುವಂತ ಕಾರ್ಯಗಳನ್ನ ನಾವು ಏನ್ ಮಾಡ್ಬೇಕು? ಜ್ಞಾಪಕ ಮಾಡ್ಕೋಬೇಕು. We have to get back to the word of God. ನಮಗೆ ನಾವೇ ಅದನ್ನ ಜ್ಞಾಪಕ ಮಾಡ್ಕೋಬೇಕು ಪ್ರಿಯರ. ಅದಕ್ಕೆ ಕೀರ್ತನೆ 119, 105 ಹೇಳುವಂತದ್ದು, ನಿನ್ನ ವಾಕ್ಯಗಳು ನನ್ನ ಕಾಲಿ ಏನಾಗಿದೆ ಅಂತೆ, ನನ್ನ ಮಾರ್ಗಕ್ಕೆ ಬೆಳಕಾಗಿದೆ ಅಲ್ವಾ? ಅದಕ್ಕೆ DL ಮೋಡಿ ಅಂತ ಹೇಳ್ತಾರೆ. ಅವರು ಬಿಗಿನಿಂಗ್, ಅವರು ದೇವರ ಬರೋ ಬಿಗಿನಿಂಗ್ ಅಲ್ಲಿ ತುಂಬಾ ಪ್ರೇ ಮಾಡ್ತಾ ಇದ್ರಂತೆ. ಅವರು ನನಗೆ ಏನ್ ಮಾಡು, ನನ್ಗೆ ನಂಬಿಕೆ ಕೊಡು, ನಂಬಿಕೆ ಕೊಡು, ನಂಬಿಕೆ ಕೊಡು ಅಂತ. ಆದ್ರೆ ನಂಬಿಕೆ ಏನು ಬರಲಿಲ್ಲಂತೆ ಅವ್ರಿಗೆ. ಅದೇ ಒಂದಿನ ಅವರು ರೋಮಾಪುರದ ಪತ್ರಿಕೆ ಈ ವಚನ ಓದಿ 10:17 ಓದ್ತಾ ಇದ್ರಂತೆ. ರೋಮಾಪುರದ ಪತ್ರಿಕೆ 10:17. ರೋಮನ್ ಚಾಪ್ಟರ್ 10:17. ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನೋ ಎಂದು ಹೇಳುತ್ತೇನೆ. ಬಿದ್ದಿದ್ದು ನಿಶ್ಚಯ, ಸಾರುವವರ ಧ್ವನಿಯು ಭೂಲೋಕವೆಲ್ಲ ಪ್ರಸರಿಸಿತು, ಅವರ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿದವು. 10:17. Faith cometh by hearing and hearing by the word of God. 10:17. ನಂಬಿಕೆ ಬರುವಂತದ್ದು ಯಾವುದರಿಂದ? ಕೇಳುವುದರಿಂದ. ಯಾವ್ದನ್ನು ಕೇಳಬೇಕು? ಕೇಳಿಸ್ಕೊಳ್ಳಿ. ನಮ್ಮ ನಂಬಿಕೆ ಹೆಚ್ಚಾಗುವುದು, ನಂಬಿಕೆ ಬರುವಂತದ್ದು ಆಟೋಮೆಟಿಕ್ ಆಗಿ ಆಗುವಂತದ್ದಲ್ಲ. ಅದೇ DL ಮೋಡಿ ಅರ್ಥ ಮಾಡಿಕೊಂಡು ಏನಂತದ್ದು, ನಾವು ಕೇಳುವುದರಿಂದ ನಮ್ಮ ನಂಬಿಕೆ ಹೆಚ್ಚಾಗ್ತದೆ. ಯಾವ್ದನ್ನು ಕೇಳಬೇಕು? ದೇವರ ವಾಕ್ಯ. ಅದಕ್ಕೆ ನಾ ದೇವ್ರ ಮಕ್ಕಳಿಗೆ ಯಾವಾಗಲೂ ಹೇಳುದು, ಅಧಿಕವಾಗಿ ದೇವ್ರ ವಾಕ್ಯ ಕೇಳಿ, ಪಾಸಿಟಿವ್ ಆಗಿ ಕೇಳಿ. ಸಕಾರಾತ್ಮಕವಾದಂತಹ ಕಾರ್ಯಗಳನ್ನ ನಾವು ಕೇಳ್ತಾ ನಮ್ಮ ನಂಬಿಕೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಪ್ರಿಯರೇ. ನಾವು ಅನೇಕ ವೇಳೆ ಏನ್ ಮಾಡ್ತೀವಿ, ಯಾವ್ದನ್ನ ಕೇಳಬಾರದು, ನಕಾರಾತ್ಮಕವಾದ ಕಾರ್ಯಗಳನ್ನ ಕೇಳಿ ನಮ್ಮ ನಂಬಿಕೆ ಕುಂದು ಹೋಗ್ತಾ ಇದೆ. ಅಲ್ವಾ? ಅನೇಕ ಸರಿ ಆಗಲ್ವಾ ಆತರ? ಅದಕ್ಕೆ ನಾವು ಹೇಳುದು ದೇವ್ರ ವಾಕ್ಯ ಕೇಳಬೇಕು. ದೇವ್ರ ವಾಕ್ಯದಲ್ಲಿ ಬಲ ಉಂಟು, ಶಕ್ತಿ ಉಂಟು, ನಮ್ಮನ್ನು ಆಧರಿಸುವಂತೆ, ನಮ್ಮನ್ನು ಬಲಪಡಿಸುವಂತೆ, ನಾವು ಬೇಕಾದ್ರೆ ಎನ್ಕರೇಜ್ಮೆಂಟ್ ಕೊಡುವುದಕ್ಕೆ ಅದು ಸಾಧ್ಯ ಉಂಟು ಪ್ರಿಯರೇ. ಅದಕ್ಕೋಗಿ ದೇವರ ವಾಕ್ಯ ಕೇಳ್ತಾ ಇದ್ರೆ ನಮಗೆ ಹೆಚ್ಚಾಗ. ಅದೇ ಯೇಸಪ್ಪ ಹೇಳ್ತಾರೆ, ನಾನು ಈ ಶಿಷ್ಯರಿಗೆ ನಾ ಹೇಳ್ತಾ ಇದ್ದೆ, ನಾನು ನಿಮ್ಗೆ ಮೊದಲೇ ಹೇಳ್ಬಿಟ್ಟಿದ್ದೀನಿ, ನೀವು ಅದನ್ನ ರೀಕಾಲ್ ಮಾಡ್ಕೊಳ್ಳಿ, ನಿಮ್ಮ ಹೃದಯ ಕಲವಲಗೊಳ್ಳೋದು ಬೇಡ. ನಾನು ಹೋದ್ರು ಸಹ ಏನ್ ಮಾಡ್ತೀನಿ?
ತಿರುಗಿ ಬರುವವನಾಗಿದ್ದೇನೆ. ಹಲ್ಲೆಲೂಯಾ. ಅಲ್ಲಿ ಆತನು ಅವ್ರನ್ನ ಅನಾಥರಾಗಿ ಬಿಡಲಿಲ್ಲ ಪ್ರಿಯರೇ. ಏಸಪ್ಪ ಹೇಳ್ತಾನೆ, ನಾನು ತಿರುಗಿ ಬರ್ತೀನಿ, ನಿಮ್ಮಲ್ಲಿ ವಾಸ ಮಾಡ್ತೀನಿ, ನಂತರ ನಾನು ತಿರುಗಿ 2ನೇ ಸಾರಿ ಬರ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಾನು ಇರುವಂತ ಕಡೆಗೆ ಇಲ್ಲಿಲ್ಲ ಅಂತೀರಾ? ಯೇಸು ಕ್ರಿಸ್ತನು ನಮ್ಮೊಟ್ಟಿಗಿದ್ದಾನೆ, ನಮ್ಮೊಳಗೆ ಇದ್ದಾನೆ, ನಾವಲ್ಲಿ ಆತನೊಟ್ಟಿಗೆ ಆತನೊಂದಿಗೆ ಇರ್ತೇವೆ ಪ್ರಿಯ. ಆದ್ರೆ ಅನೇಕ ಸಾರಿ ದೇವರು ಕೊಡುವಂತ ವಾಗ್ದಾನ ಆವಾಗಲೇ ನೆರವೇರಿ ಬಿಡಲ್ಲ. ಅದಕ್ಕೆ ಸತ್ಯ ಚೆನ್ನಾಗಿ ಗೊತ್ತಿರ್ಬೇಕು. ಬೈಬಲ್ ಚೆನ್ನಾಗಿ ಗೊತ್ತಿದ್ರೆ ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಮ್ಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಾರೆ. ನೀವು ನೋಡುವುದಾದ್ರೆ ಇಸ್ರೇಲ್ ಜನಕ್ಕೆ ದೇವರು ವಾಗ್ದಾನ ಮಾಡಿದ್ರು ಅಲ್ವಾ, ಹೊರಗೆ ಕರ್ಕೊಂಡ್ಬರ್ತೀನಿ ಐಗುಪ್ತದಿಂದ ಅಂತ. ಎಷ್ಟು ವರ್ಷ ಆದ್ಮೇಲೆ ಕರ್ಕೊಂಡ್ಬಂದ್ರಿ? 400 ವರ್ಷ ಅಲ್ವಾ. ನೀವು ನೋಡುವುದಾದ್ರೆ ಅಲ್ಲಿ ದೇವರು ಅಬ್ರಾಹ್ಮಿಗೆ ಮಗು ಕೊಡ್ತೀನಿ ಅಂದ್ರು, 25 ವರ್ಷ ಆದ್ಮೇಲೆ. ದೇವರು ಅದೇ ರೀತಿಯಾಗಿ ಮೇಸನ ಕಳ್ಸಿಕೊಡ್ತೀನಿ ಅಂದ್ರು, ಆತರ ಆ ತಕ್ಕ ಸಮಯ ಬಂದಾಗ ಆತನ ಕಳ್ಸಿಕೊಟ್ರು ಅಲ್ವಾ. ಅದೇ ರೀತಿ ನಾವು ನೋಡ್ತೇವೆ, ಈಗೂ ಸಹ ನಾನು ತಿರುಗಿ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು 2026ನೇ ವರ್ಷದಲ್ಲಿ ಜೀವಿಸ್ತಾ ಇದ್ದೀವಿ, ಬಂದರ. ಆದ್ರೆ ಆತನ ವಾಗ್ದಾನಗಳು ನೆರವೇರುವುದಕ್ಕೆ ಸಮಯ ಉಂಟು ಪ್ರಿಯರೇ. ಆ ಸಮಯಕ್ಕೆ ನಾವು ಕಾಯಬೇಕು. ಅದಕ್ಕೆ ನಾವೇನ ನೋಡ್ತೀವಿ, ಅಲ್ಲಿ ದೇವರು ಹೇಳಿದ ತಕ್ಷಣನೇ ನಾವು ದೇವರ ವಾಕ್ಯವನ್ನು ಜ್ಞಾಪಕ ಮಾಡಿಕೊಂಡ್ರೆ ನಾವು ಕಳವಳಗೊಳ್ಳೋದಿಲ್ಲ, ನಮ್ಮ ನಂಬಿಕೆ ಹೆಚ್ಚಾಗ್ತದೆ. ಯಾವಾಗಲೂ ದೇವರ ವಾಕ್ಯಕ್ಕೆ ನೀವು ಮಾನ್ಯತೆ ಕೊಡಬೇಕು, ದೇವರ ವಾಕ್ಯಕ್ಕೆ ನೀವು ಪ್ರಯಾರಿಟಿ ಕೊಡಬೇಕು. ದೇವರ ವಾಕ್ಯನ ಕೊನೆಯಲ್ಲ ಇರೋದು, ಮೊದಲು ದೇವರ ವಾಕ್ಯ. ನಮ್ಮ ಆಲೋಚನೆಗಳು, ನಮ್ಮ ಒಂದು ಯೋಜನೆಗಳು, ನಮ್ಮ ಒಂದು ಇಂಟೆಲಿಜೆಂಟು, ನಮ್ಮ ಒಂದು ಸ್ಕಿಲ್ಸ್ ಎಲ್ಲ ಲಾಸ್ಟ್ ಬರಬೇಕು. ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುವವರಾಗಿ, ದೇವರ ವಾಕ್ಯವನ್ನು ಓದುವವರಾಗಿ ನಾವು ಮಾಡಬೇಕಾಗಿದೆ. ನಿಮ್ಗೊಂದು ಸ್ಪೋರ್ಟ್ ಗೊತ್ತು ಅನ್ಸುತ್ತೆ, ಆ ಒಂದು ಈ ಮಾತಾನೆ ಸ್ನೋ ಮೇಲೆ ಅವ್ರು ಹಿಂಗೆ ಹೋಗ್ತಾರಲ್ಲ, ಸ್ಕೇಟಿಂಗ್ ಮಾಡ್ತಾರಲ್ಲ, ಅಲ್ಲಿ ಕೂಡು ಮಾಡ್ಬೇಕಾದ್ರೆ ಅದು ಬ್ಲೈಂಡ್ಗೂ ಇದೆ. ಅವ್ರೇನ್ ಮಾಡ್ತಾರೆ ಗೊತ್ತಾ, ಬ್ಲೈಂಡ್ ಅವ್ರ ಜೊತೆ ಒಬ್ರು ಇರ್ತಾರೆ, ಪಾರ್ಟ್ನರ್. ಅವ್ರು ಹೇಳ್ಬೇಕು ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಅಂದ್ರೆ ಅವ್ರು ಬರೀ ಅದನ್ನ ಮಾತ್ರ ಕೇಳಿಸ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಎಷ್ಟು ಕ್ಲೀನ್ ಆಗಿ ಹೋಗಿ ಆ ಗುರಿಯನ್ನು ಮುಟ್ತಾರೆ. ಹಂಗೆ ನಮ್ಮ ಲೈಫಲ್ಲೂ ಕೂಡ ಏಸಪ್ಪ ಹೇಳುವಂತ ಮಾರ್ಗದರ್ಶನವನ್ನ ದೇವರ ವಾಕ್ಯದ ಮೂಲಕವಾಗಿ ನಮ್ಮ ಒಟ್ಟಿಗೆ ಮಾತನಾಡಲು ನಾವು ಏನ್ ಮಾಡಬೇಕು, ಬ್ಲೈಂಡ್ ಆಗಿ ಕೇಳಬೇಕು ಪ್ರಿಯ. ಗೊತ್ತಾ, ವಿ ಆರ್ ಬ್ಲೈಂಡ್ ನೋಡಿ. ನಮ್ ಫ್ಯೂಚರ್ ಗೊತ್ತೇನ್ರಿ? ಗೊತ್ತಿಲ್ಲ. ನಾಳೆ ನೆಕ್ಸ್ಟ್ ಮೂಮೆಂಟ್ ನಾವು ಗೊತ್ತಿಲ್ಲ ಅಂತೀನಿ. ಸುತ್ತ ನಾನು ಬಿದ್ದಾಗ ಅನ್ಕೊಂಡೇ ಇಲ್ಲ, ಚಕ್ಕಿದ್ದೆ. ನೆಕ್ಸ್ಟ್ ಮೂಮೆಂಟ್ ಬೇಗ ಗೊತ್ತಿದ್ರಿ, ನಾನು ಸಾರ ಹಂಗೆ ಅಲ್ಲ ಹೇಳಿ ಯಾಕೆ ಹೇಳ್ತೀನಿ, ನೀವು ಉದಾಹರಣೆ ಹೇಳ್ತೀನಿ, ಬೇರೆಯವ್ರಿಗೆ ಹೇಳ್ತೀನಿ, ಬೇಜಾರಂತ ನಮಗೆ ಹೇಳ್ತೀನಿ ನಾನು, ಸರಿನಾ? ಈಗ ಹಂಗೆ ಬ್ಲೈಂಡ್ ಪ್ರಿಯನ ದೇವರ ವಾಕ್ಯ ನಮ್ಮನ್ನ ಪ್ರತಿದಿನ ಪ್ರತಿ ಕ್ಷಣ ಗೈಡ್ ಮಾಡಿ ನಡೆಸಬೇಕು ಈ ಲೋಕದಲ್ಲಿ. ಹಂಗ್ ಮಾಡ್ಬೇಕಾದ್ರೆ ನಾವು ದೇವರ ವಾಕ್ಯ ಏನ್ ಮಾಡ್ಬೇಕು ಹೇಳ್ರಿ? ಓದ್ಬೇಕು, ದೇವರ ವಾಕ್ಯನ ಮನನ ಮಾಡ್ಬೇಕು, ದೇವರ ವಾಕ್ಯ ಅಧ್ಯಯನ ಮಾಡ್ಬೇಕು, ದೇವರ ವಾಕ್ಯ ಪ್ರಾಮುಖ್ಯತೆ ಕೊಡ್ಬೇಕು. ಆಲ್ವೇಸ್ ಲಿಸನ್ ಟು ದ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನ ಕೇಳ್ರಿ. ಏಸಪ್ಪ ನಮ್ಮೊಟ್ಟಿಗೆ ಅದ್ರ ಮೂಲಕ ಮಾತಾಡ್ತಾನೆ. ಮೊದಲನೇದಾಗಿ ನಂಬ್ರಿ, ಎರಡನೇದಾಗಿ ಆತನ ಹೇಳಿದಂತ ಮಾತುಗಳನ್ನ ರಿಕಾಲ್ ಮಾಡ್ರಿ. ನಂಬೋದು ಅಂದ್ರೆ ಏನು? ಏನಿಲ್ಲ, ಕತ್ತಲೆ ಆಗಿದೆ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಆದ್ರೂ ನನ್ನೊಟ್ಟಿಗೆ ಒಬ್ಬರಿದ್ದಾರೆ, ಅವ್ರು ನನ್ನ ಹಿಡ್ಕೊಂಡಿದ್ದಾರೆ, ನಾನು ಅವ್ರನ್ನ ಹಿಡ್ಕೊಂಡಿದ್ದೀನಿ. ಫಿನಿಶ್ಡ್. ದಿಸ್ ಇಸ್ ದ ಫೇತ್. ಎಲ್ಲರೂ ನಿಂತ್ಕೊಂಡು ದೇವ್ರ ತಾನೇ ಈ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ದೇವರ ವಾಕ್ಯ ಹೇಳುವಂತೆ ಹೃದಯವು ಕಳವಳಗೊಳ್ಳದಿರಲಿ. ದೇವರು ನಂಬಿರಿ, ನನ್ನ ನಂಬಿರಿ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇಲ್ಲ ಅಂದಿದ್ರೆ ನಿಮ್ಗೆ ನಾನು ಸ್ಥಳವನ್ನು ಸಿದ್ಧ ಮಾಡಿ ಹೋಗ್ತಾ ಇದ್ದೇನೆ. ಸೇನಾಧೀಶ್ವರ ಪರಲೋಕ ತಂದೆ, ಅಪ್ಪ ಪಿತನೇ, ಬೆಳಗ್ಗೆ ಜವಾಬ್ದಾರಿ ನಿಮಗೆ ಸ್ತೋತ್ರ ಉಂಟಾಗಿ ರಾಜ. ಈ ಒಂದು ಜುಲೈ ತಿಂಗಳ ಮೊದಲನೇ ದಿನದಲ್ಲಿ ಏಸಪ್ಪ ನಮ್ಮ ಹೃದಯಗಳು ಕಳವಳಗೊಳ್ಳಬಾರದನ್ನು ಹೇಳಿದ ಹಾಗೆ ನಿಮ್ಮ ಶಿಷ್ಯರೊಟ್ಟಿಗೆ ಮಾತನಾಡಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ ಏಸಪ್ಪ. ನೀವು ನಮ್ಮೊಟ್ಟಿಗೆ ಸದಾ ಕಾಲ ಇರುವಂತ ದೇವನಾಗಿದ್ದೀವಿ ರಾಜ. ನೀವು ಒಂದು ಕ್ಷಣವೂ ನಮ್ಮನ್ನು ಬಿಡೋದಿಲ್ಲ, ಕೈ ಬಿಡೋದಿಲ್ಲ, ತೊಳೆಯೋದಿಲ್ಲ ಕರ್ತನೆ. ಆದ್ರೆ ನಾವಾದ್ರೂ ಅನೇಕವೇ ನಿಮ್ಮನ್ನು ಮರೆತು ಹೋಗ್ತೇವೆ ಕರ್ತನೆ. ನೀವು ನಮ್ಮೊಟ್ಟಿಗೆ ಇದ್ದೇ ಎಂಬುದನ್ನು ಮರೆತು ಹೋಗ್ತಾ ಇದ್ದೇವೆ ಏಸಪ್ಪ. ನಾವು ನಿಮ್ಮನ್ನು ನಂಬುವಂತೆ ದೇವ, ನೀವು ನಮ್ಮನ್ನು ಕರ್ತನೆ, ಹೌದು ರಾಜ, ಆ ನಂಬಿಕೆಯನ್ನು ನಡೆಸಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಅದು ಮಾತ್ರವಲ್ಲ ಕರ್ತನೆ, ಆ ನಂಬಿಕೆಯನ್ನು ನಾವು ಕ್ರಿಯೆಯಲ್ಲಿ ತೋರಿಸುವಂತೆ ಕಾರ್ಯ ಮಾಡು ಕರ್ತ. ಅಪ್ಪ, ನೀನು ಯಾವುದೆಲ್ಲ ನಮ್ಮೊಟ್ಟಿಗೆ ಮಾತನಾಡಿದ್ಯೋ ಈ ಎಲ್ಲಾ ಕರ್ತನೆ ಇಕ್ಕಟ್ಟಿನ ಸಮಯಗಳಲ್ಲಿ ಕರ್ತನೆ, ದುಃಖದ ಸಮಯಗಳಲ್ಲಿ ಕರ್ತನೆ, ನಾವು ಕರ್ತನೆ ಕಠಿಣವಾದ ಪರಿಸ್ಥಿತಿಗೆ ಹಾದು ಹೋಗುವಾಗ ಅದನ್ನು ಜ್ಞಾಪಕ ಮಾಡಿಕೊಳ್ಳುವಂತೆ ಕಾರ್ಯ ಮಾಡು ಕರ್ತನೆ. ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ನನ್ನ ಮನವೇ
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಪರಿಶುದ್ಧಾತ್ಮ ಅನ್ಯೋನ್ಯತೆಯು ಸಹವಾಸವು ಸದಾಕಾಲ ನಿರಟ್ಟಿಗಿರಲಿ. Let Jesus bless you and your family abundantly throughout this July month.